ಶಾಲಾ ಮಕ್ಕಳಿಂದ ಕಲಿಕಾ ಹಬ್ಬ. ಹೌದು, ಗ್ರಾಮೀಣ ಭಾಗದ ಮಕ್ಕಳಿಗೆ ಕಲಿಕೆ ಹಾಗೂ ಶಿಕ್ಷಣ ಬಹಳ ಮುಖ್ಯ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಬಡ್ತಿ ಮುಖ್ಯ ಉಪಧಾರ ಸಂಘದ ಹಾಲಿ ಅಧ್ಯಕ್ಷರು ಹಾಗೂ ಸರ್ಕಾರಿ ಹಿರಿಯ ಬಾಲಕರ ಶಾಲೆ ಬೆಟ್ಟದಪುರದ ಮುಖ್ಯ ಶಿಕ್ಷಕರಾದ ವೆಂಕಟೇಶ್ ಈ ಹೇಳಿಕೆಯನ್ನ ನೀಡಿದ್ದಾರೆ. ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಕ್ಲಸ್ಟರ್ನ ಬೆಟ್ಟದ ತುಂಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜನೆಗೊಂಡ ಕಲಿಕಾ ಹಬ್ಬ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಶಿಕ್ಷಣದ ಜೊತೆಗೆ ಅವರಲ್ಲಿ ತೊಡಗಿರುವ ಬುದ್ಧಿಶಕ್ತಿಯನ್ನು ಹೆಚ್ಚಿಸಲು ಸರ್ಕಾರವು ಈ ರೀತಿಯ ಯೋಜನೆಗಳನ್ನು ರೂಪಿಸಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಯಾವುದೇ ಸ್ಪರ್ಧೆಗಳಾಗಲಿ ಕ್ರೀಡೆಗಳಲ್ಲಾಗಲಿ ಭಾಗವಹಿಸಿ ಅವರವರ ಶಕ್ತಿ ಪ್ರದರ್ಶನವನ್ನು ಕೂಡ ತೋರಿಸಬೇಕಾಗ್ತದೆ ಮತ್ತು ಶಾಲೆಗಳಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ಪೋಷಕರು ಭಾಗವಹಿಸಿ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡಿ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಮಕ್ಕಳನ್ನು ಸೇರಿಸಿ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವ ಸಹಕರಿಸಬೇಕು ಎಂದು ಈ ವೇಳೆ ತಿಳಿಸಿದರು. ಈ ಸಂದರ್ಭದಲ್ಲಿ ಸಿಆರ್ಪಿ ಚಂದ್ರಶೇಖರ್, ಬಿಆರ್ಸಿ ಶಿವರಾಜ್, ಬೆಟ್ಟದ ತುಂಗ ಶಾಲೆಯ ಮುಖ್ಯ ಶಿಕ್ಷಕರಾದ ಸಿಂಗ್ರಿ ಹಾಗೂ ಶಿಕ್ಷಕ ವೃಂದದವರು, ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಯಾಕೆಂದ್ರೆ ಎಲ್ಲ ಪೋಷಕರು ಸರ್ಕಾರಿ ಶಾಲೆಗಳತ್ತ ತಮ್ಮ ಮುಖವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರಿ ಶಾಲೆಗಳ ದಾಖಲಾತಿ ಕಡಿಮೆ ಆಗ್ತದೆ. ಎಲ್ಲಿ ದಾಖಲಾತಿ ಕಡಿಮೆ ಆಗುತ್ತೋ ಅಲ್ಲಿ ಆಟೋಮೆಟಿಕಲಿ ನಮ್ಮ ಶಿಕ್ಷಕರ ಸಂಖ್ಯೆ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇರ್ತದೆ. ಹಾಗಾಗಿ ನಾವು ಆದರೂ ಕೂಡ ನಮ್ಮ ಒಂದು ಮಕ್ಕಳ ಕಲಿಕೆಯನ್ನ ಗ್ರಾಮಾಂತರ ಮಟ್ಟದಲ್ಲಿ ಹೆಚ್ಚು ಮಾಡಬೇಕು ಅಂತ ಹೇಳಿ ಇರ್ತಕ್ಕಂಥ ಶಿಕ್ಷಕರಲ್ಲಿ ನಾವು ಒಂದು ಪಾಠ ಬೋಧನೆಯನ್ನು ಮಾಡ್ತಾ ಇದ್ದೀವಿ. ಆ ಪಾಠ ಬೋಧನೆಯಲ್ಲಿ ಏನು ಕಲಿಕೆಯಲ್ಲಿ ಆ ಮಕ್ಕಳು ಹಿಂದುಳಿದಿರ್ತವೆ ಆ ಮಕ್ಕಳಿಗೆ ಈ ಒಂದು FLN ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ದೇವೆ. ಅಂದ್ರೆ ಯಾವ ಮಕ್ಕಳಿಗೆ ಓದುವುದಕ್ಕೆ, ಬರೆಯುವುದಕ್ಕೆ ಅಥವಾ ಗಟ್ಟಿ ಓದುವನ್ನು ಮಾಡುವುದಕ್ಕೆ ತಮ್ಮ ಒಂದು ಮೆಮೊರಿಯಲ್ಲಿ ಅವರ ಒಂದು ಶಕ್ತಿ ಕಮ್ಮಿ ಇರುತ್ತೋ ಅಂತ ಮಕ್ಕಳನ್ನ ಗುರುತಿಸಿ ಜೂನ್ ಆದಿಭಾಗದಿಂದ ಇಲ್ಲಿಯವರೆಗೆ ಹಂತ ಹಂತವಾಗಿ ಏನು A+ ಮಕ್ಕಳು ಹೋಗಿರ್ತವೆ ಆ ಮಕ್ಕಳ ಹತ್ತ ಆ FLN ಮಕ್ಕಳ ಕಳಿಸ್ತಕ್ಕಂಥ ಒಂದು ಜವಾಬ್ದಾರಿ ಆ ಶಾಲೆಗೆ ಇರ್ತದೆ. ಹಾಗಾಗಿ ಆ ಒಂದು FLN ಕಲಿಕೆಯಲ್ಲಿ ಏನು ಮಕ್ಕಳು ಕಮ್ಮಿ ಇರ್ತವೆ ಅಂತ ಮಕ್ಕಳನ್ನ ಒಂದು ಕಲಿಕೆಯನ್ನು ಹೆಚ್ಚಿಸಿ ಆ ಒಂದು ಶೈಕ್ಷಣಿಕ ವರ್ಷದ ಅಂತ್ಯಭಾಗದಲ್ಲಿ ಅವರಿಗೆ ಕಲಿಕಾ ಹಬ್ಬದ ರೀತಿಯಲ್ಲಿ ಮಾಡಿ ಆ ಒಂದು ಕಾರ್ಯಕ್ರಮವನ್ನು ನಮ್ಮ ಇಲಾಖೆ ಹಮ್ಮಿಕೊಳ್ತಾ ಹೋಗ್ತದೆ. ಅಂದ್ರೆ ಆ ಮಕ್ಕಳು FLN ದಾಟಿ ಏನೀಗ ಯಾವ ವಿಷಯದಲ್ಲಿ ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ ಅಂತ ಎಲ್ಲನೂ ತಿಳಿಸಿಕೊಟ್ಟಂತಹ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಶ್ರೀಯುತ ಶಿವರಾಜ್ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ.